ಪೊಲೀಸರಿಗೆ ಒಂಥರ ಚುಟು 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 ಅಂತಿತ್ತು ಅನ್ಸುತ್ತೆ ಇಲ್ಲಿಯವರೆಗೂ ಕೂಡ. ಕಾರಣ ಅಲ್ಲಲ್ಲಿ ಫೋಟೋಗಳನ್ನು ತೆಗೆದುಬಿಟ್ಟು ಹೆಲ್ಮೆಟ್ ಹಾಕದೇ ಇರೋರ್ದು ನಂಬರ್ ಪ್ಲೇಟ್ಗಳನ್ನ ತೆಗೆದು ಹಾಕ್ತಾ ಇದ್ರು. ಈಗ ನಿಲ್ಲಿಸ್ಬಿಟ್ಟು ಚೆಕಿಂಗ್ ಮಾಡಕ್ಕೆ ಹೇಳಿದ್ರು. ಕಾರಣ ಇರಲಿಲ್ವೇನೋ. ಅದಾದ ನಂತರ ಈಗ ಪಾಪ ಇದಕ್ಕಂತೂ ಕಾಯ್ತಾ ಇದ್ರು. ಯಾವಾಗ ಶುರು ಮಾಡ್ತಾರೆ ಅಂಥೇಳಿ. ಫೈನಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದೆ. ಏನು ಅದೇ ಟೋಯಿಂಗ್ ವಸೂಲಿ ಇವೆಲ್ಲ ಆರೋಪ ಇತ್ತಲ್ಲ ಅವ್ರ ಮೇಲೆ, ಅದಕ್ಕೆ ಕಾಯ್ತಾ ಇದ್ರು. ಮತ್ತೆ ಬಂತು ಇವಾಗ. ಇನ್ನೊಂದು ಬೆಂಗಳೂರಿಗರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಇವ್ರು ಯಾರು ಇವರು ಮಾಡೋದನ್ನು ಮಾಡಿ ಅಂತಂದ್ರೆ ಇರ್ಲಾರ್ದೆಲ್ಲ ಮಾಡ್ತಾರಲ್ಲ ಅಂತ ಹೇಳಿ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ಟೋಯಿಂಗ್. ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿದರೆ ಸೀಸ್, ಫೈನ್. ಟೋಯಿಂಗ್ ಆರಂಭಕ್ಕೆ ಸಾರ್ವಜನಿಕರಿಂದ ಆಕ್ರೋಶ. ಸಿಲಿಕಾನ್ ಸಿಟಿ ವಾಹನ ಸವಾರರೇ ಎಚ್ಚರ. ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಬೇಡಿ. ಇನ್ನು ಮುಂದೆ ರೋಡ್ನಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ರೆ ಟ್ರಾಫಿಕ್ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಎಸ್, ಬೆಂಗಳೂರು ವಾಹನ ಸವಾರರಿಗೆ ಇದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ಬೆಂಗಳೂರು ನಗರದಲ್ಲಿ ಮತ್ತೆ ಟೋಯಿಂಗ್ ಶುರುವಾಗಲಿದೆ. ಹಲವು ದಿನಗಳಿಂದ ನಿಂತಿದ್ದ ಟೋಯಿಂಗ್ ರೂಲ್ಸ್ ಅನ್ನ ಮತ್ತೆ ಆರಂಭಿಸಲು ಸರ್ಕಾರ, ಪೊಲೀಸರು ಸಜ್ಜಾಗಿದ್ದಾರೆ. ಇನ್ನು ಮುಂದೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ರೆ ಅಲ್ಲಿಂದ ಎತ್ತಂಗಡಿ ಫಿಕ್ಸ್ ಗ್ಯಾರಂಟಿ. ರಸ್ತೆ ಬದಿಯ ಪಾರ್ಕಿಂಗ್ನಿಂದ ಬೆಂಗಳೂರಿನಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ಪರಿಹರಿಸಲು ಟೋಯಿಂಗ್ ವ್ಯವಸ್ಥೆ ಮತ್ತೆ ಆರಂಭಿಸಲು ಸರ್ಕಾರ ಮುಂದಾಗಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಲಾದ ವಾಹನಗಳು, ವಿಶೇಷವಾಗಿ ದ್ವಿಚಕ್ರ ವಾಹನಗಳನ್ನು ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವುದರಿಂದ ರಾಜಧಾನಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ನಗರದಲ್ಲಿ ಟೋಯಿಂಗ್ ಮಾಡೋದಕ್ಕೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ. ಅದರಂತೆ ಈಗ ಟೋಯಿಂಗ್ಗೆ ಸಂಬಂಧಪಟ್ಟಂತೆ ಏನು ಸುಗಮ ಸಂಚಾರ ಅಂದರೆ ಬೆಂಗಳೂರಿನಲ್ಲಿ ಸುಗಮ ಸಂಚಾರ ಆಗಬೇಕು ಅಂದರೆ ಟೋಯಿಂಗ್ನ ಅವಶ್ಯಕತೆ ಇದೆ. ಯಾಕಂದರೆ ಟೂ ವೀಲರ್ಗಳು ಎಲ್ಲೆಂದರಲ್ಲಿ ನಿಲ್ಲುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇದೆ. ನೋ ಪಾರ್ಕಿಂಗಲ್ಲಿ ಕೂಡ ಹಾಗೆ ವಾಹನಗಳನ್ನು ನಿಲ್ಲಿಸುವುದರಿಂದ, ರಸ್ತೆಗಳಲ್ಲಿ ವಾಹನಗಳನ್ನು ನಿಲ್ಲಿಸೋದ್ರಿಂದ ತುಂಬ ಟ್ರಾಫಿಕ್ ಸಮಸ್ಯೆಗಳಾಗ್ತಿದ್ದಾವೆ. ಅದರಿಂದಾಗಿ ಟೋಯಿಂಗ್ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಬೆಂಗಳೂರಿನ 19 ಸ್ಥಳಗಳಲ್ಲಿ ಭಾರೀ ಟ್ರಾಫಿಕ್ ಆಗ್ತಾ ಇದೆ. ಸಿಲ್ಕ್ ಬೋರ್ಡ್, ಹೆಬ್ಬಾಳ ಜಂಕ್ಷನ್ ಸೇರಿದಂತೆ 8 ಸ್ಥಳಗಳಲ್ಲಿ ಟ್ರಾಫಿಕ್ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ. ಈ ಹಿಂದೆ ರಸ್ತೆ ಬದಿಯ ಪಾರ್ಕಿಂಗ್ ತಪ್ಪಿಸಲು ಟೋಯಿಂಗ್ ವ್ಯವಸ್ಥೆ ಜಾರಿಯಲ್ಲಿತ್ತು. ಇದೀಗ ಮತ್ತೆ ಆ ವ್ಯವಸ್ಥೆ ಆರಂಭಿಸಲು ನಿರ್ಧರಿಸಲಾಗಿದೆ ಅಂತ ಗೃಹ ಸಚಿವರು ಸಹ ಹೇಳಿದ್ದಾರೆ. ಆದರೆ ಇದಕ್ಕೆ ಸಾರ್ವಜನಿಕ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೌದು, ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಹಣದಾಸೆಗೆ ವಾಹನಗಳ ರಿಜಿಸ್ಟ್ರೇಷನ್ ಸಂಖ್ಯೆ ಹೆಚ್ಚಾಗ್ತಿರೋದು. ವಾಹನಗಳ ಹೊಸ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ರೋಡ್ ಟ್ಯಾಕ್ಸ್ ಕಟ್ಟಿಸ್ಕೊಳ್ತೀರಾ, ಆದರೆ ಸರಿಯಾದ ರಸ್ತೆ ಇಲ್ಲ. ಇರುವ ರಸ್ತೆಗಳನ್ನೇ ಹಾಳು ಮಾಡಿದ್ದೀರಾ. ನಗರದಲ್ಲಿ ಎಲ್ಲೂ ಫುಟ್ಪಾತ್ ಸರಿಯಿಲ್ಲ. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಇವೆಲ್ಲ ಬಿಟ್ಟು ಟೋಯಿಂಗ್ ಮಾಡ್ತೀವಿ ಅಂದರೆ ಅದರ ಉದ್ದೇಶ ಕ್ಲಿಯರ್ ಆಗಿದೆ, ದುಡ್ಡು ಮಾಡೋದು ಅಂತ. ಕೂಡಲೇ ಟೋಯಿಂಗ್ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅಂತ ಜನ ಒತ್ತಾಯ ಮಾಡಿದ್ದಾರೆ. ರೋಡುಗಳು ನಾನು 85 ಬಂದು ಬೆಂಗಳೂರಿಂದ ನೋಡ್ತೀನಿ. 85 ಇದೇ ರೋಡೇ, ಯಾವುದೇ ಬದಲಾವಣೆ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ಯಶವಂತಪುರ ರಾಜ್ಕುಮಾರ್ ರೋಡಲ್ಲಿ ಅಗದಿದ್ದಾರೆ, ಒಂದು 6 ಅಡಿ 8 ಅಡಿ ಹಳ್ಳ ಅಗದಿದ್ದಾರೆ. ಗಾಡಿ ಸಾವಿರಾರು ಗಾಡಿ ಹೋಗ್ತಾ ಇದ್ದಾವೆ. ಬೇರೆ ಕಟ್ಟಿಕ್ಕಿಲ್ಲ, ಒಂದು ದಾರ ಕಟ್ಟಿಲ್ಲ. ಹೇಗೆ ಜನಗಳು ಸಾರ್ವಜನಿಕರು ಓಡಾಡ್ತಾರೆ? ಅಲ್ಲೂ ತಿರುಗಿ ಟೋಯಿಂಗ್ ಮಾಡ್ತಾರೆ ರಾಜಾಜಿನಗರ. ಈ ಟೋಯಿಂಗ್ ಅನ್ನೋದು ನಿಜವಾಗ್ಲೂ ಇದು ಮಾಫಿಯಾ ಅಂತ ನನಗನ್ಸ್ತದೆ. ಸರ್ಕಾರ ಎಚ್ಚೆತ್ಕೊಂಡು ರಸ್ತೆಗಳನ್ನ ಸರಿ ಮಾಡಿ ಫುಟ್ಪಾತ್ ಎಲ್ಲ ರೆಡಿ ಮಾಡಿದ್ರೆ ಕರೆಕ್ಟಾಗಿ ದಾರಿ ಫುಟ್ಪಾತ್ನಾಗ ಹೋಗ್ತಾರೆ. ಈ ತಿಂಗಳಾರ್ಗಟ್ಲೆಯಿಂದ ಸುಮಾರು ವೆಹಿಕಲ್ಸ್ ನಿಂತಿದ್ದಾವೆ, ಅವು ಅನಥರೈಸ್ ನಿಂತಿದ್ದಾವೆ. ಅದನ್ನು ಏನು ಸರ್ಕಾರ ತಗೊಂಡಿದೆ ನಿರ್ಧಾರ, ಎಲ್ಲೋ ಜಾಗ ಮಾಡಿ ಅದನ್ನೆಲ್ಲ ತಗೊಂಡೋಗಿ, ಅದು ಭಾಳ ಒಳ್ಳೆ ಕೆಲಸ. 1 ತಿಂಗಳು 2 ತಿಂಗಳು ಏನಕ್ಕೆ ಸುಮ್ಮನೆ ಫುಟ್ಪಾತಲ್ಲಿ ನಿಲ್ಲಿಸ್ಬೇಕು? ನಮ್ಮಲ್ಲೂ ತಪ್ಪಿದೆ ಅಲ್ವಾ? ಸುಮ್ಮನೆ ತಗೊಂಬಿಟ್ಟು ಪಾರ್ಕಿಂಗ್ ಇದ್ದರೆ ನೀನು ಕಾರ್ ತಗೋ, ಪಾರ್ಕಿಂಗ್ ಇಲ್ಲ ಅಂದರೆ ಯಾಕೆ ಬೇಕು ನಿನಗೆ ಕಾರು ಅಲ್ವಾ? 2 ವರ್ಷದಿಂದ ಟೋಯಿಂಗ್ ಇಲ್ದಿರೋದು, ಇದ್ದಕ್ಕಿದ್ದಂಗೆ ಏನಕ್ಕೆ ಬಂತದು? ಇವೆಲ್ಲ ದುಡ್ಡು ಮಾಡೋ ಉದ್ದೇಶ ಅಷ್ಟೇ ಹೊರತು ಇವರು ಸಾವಿರಾರು ವೆಹಿಕಲ್ಲು ಇವರು ರಿಜಿಸ್ಟ್ರೇಷನ್ ಮಾಡ್ತಾರಲ್ವಾ, ಪಾರ್ಕಿಂಗ್ ಕೊಡಬೇಕು. ಫಸ್ಟು ಪಾರ್ಕಿಂಗ್ ಕೊಡದೇ ಇರೋದು ಇವ್ರು ಏನಕ್ಕೆ ರಿಜಿಸ್ಟ್ರೇಷನ್ ಮಾಡ್ತಾರೆ? ಮೊದಲೇ ಟ್ಯಾಕ್ಸ್ಗಳು ಕಟ್ತಾರೆ. ಯಾವ ರೋಡ್ ನೋಡಿ ಹಳ್ಳ, ಯಾವ ನೋಡಿ ಬೀಳ್ತಾರೆ ಜನಗಳು. ಮೇನ್ ರೋಡ್ ನೋಡಿ ನೋ ಪಾರ್ಕಿಂಗ್ ಹಾಕ್ತಾರೆ. ಜನ ಯಾಕೆ ಇವರು ರಿಜಿಸ್ಟ್ರೇಷನ್ ಮಾಡ್ತಾರೆ ಅಷ್ಟು ಹೇಳಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾವ್ರೆ. ಇದು ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಇನ್ನು ಟೋಯಿಂಗ್ ಪ್ರಾರಂಭ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾತನಾಡಿ, ಟೋಯಿಂಗ್ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗಬೇಕಿದೆ. ಸದ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮದೇ ವಾಹನಗಳನ್ನು ಬಳಸಿ ಟೋಯಿಂಗ್ ಪ್ರಾರಂಭ ಮಾಡ್ತೀವಿ. ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನೂ ರೂಪುರೇಷೆಗಳು ಸಿದ್ಧವಾಗಬೇಕಿದೆ ಎಂದಿದ್ದಾರೆ. ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳು ಹೇಳಿದಾಗೆ ಆದಷ್ಟು ಶೀಘ್ರದಲ್ಲಿ ನಾವು ನಮ್ಮದೇ ಆದಂಥ ವಾಹನಗಳು, ನಮ್ಮದೇ ಆದಂಥ ಸಿಬ್ಬಂದಿಗಳು ಅಂದರೆ ಗೃಹ ರಕ್ಷಕ ಸಿಬ್ಬಂದಿಗಳು ಮತ್ತು ನಮ್ಮವ್ರನ್ನ ಸೇರಿಸಿಕೊಂಡು ಎಲ್ಲಿ ಈ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ನಾವು ಪ್ರಾರಂಭವನ್ನು ಮಾಡ್ತೇವೆ. ಅದಾದ ನಂತರದಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ. ಅಲ್ಲಿ ಒಂದು ಹಂತದ ಚರ್ಚೆ ಆಗಿದೆ. ಮಾನ್ಯ DCM ರವರ ಸಭೆಯಲ್ಲಿಯೂ ಕೂಡ ಇದು ಚರ್ಚೆ ಆಗಿದೆ. ನಂತರದ ಏನು ನಿರ್ಣಯಗಳಾಗ್ತವೆ ಸರ್ಕಾರದಲ್ಲಿ, ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೆ. ಬೆಂಗಳೂರು ನಗರದಲ್ಲಿ ಕಳೆದ 4 ವರ್ಷಗಳ ಹಿಂದೆ ಟೋಯಿಂಗನ್ನು ಸ್ಟಾಪ್ ಮಾಡಲಾಗಿತ್ತು. ಇದೀಗ ಮತ್ತೆ ಟೋಯಿಂಗನ್ನು ಆರಂಭ ಮಾಡುವಂತೆ ನಿನ್ನೆ ಹಿರಿಯ IPS ಅಧಿಕಾರಿಗಳ ಸಭೆಯಲ್ಲಿ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ.
ಈ ನಿಟ್ಟಿನಲ್ಲಿ ಒಂದಷ್ಟು ಸಾಧಕ ಬಾಧಕಗಳನ್ನು ಇದೀಗ ಪರಿಶೀಲನೆ ನಡೆಸುವ ಕೆಲಸವನ್ನು ಪೊಲೀಸ್ ಕಮಿಷನರ್ ನಡೆಸ್ತಿದ್ದಾರೆ. ಈ ಹಿಂದೆ ಟೋಯಿಂಗನ್ನು ನಡೆಸುವಂತಹ ಸಂದರ್ಭದಲ್ಲಿ ಖಾಸಗಿ ಟೋಯಿಂಗ್ ವಾಹನವನ್ನು ಬಳಸ್ಕೊಳ್ಳಲಾಗ್ತಿತ್ತು, ಅದ್ರ ಜೊತೆಗೆ ಈ ಖಾಸಗಿ ಸಿಬ್ಬಂದಿಗಳನ್ನು ಬಳಸ್ಕೊಳ್ಳಲಾಗ್ತಿತ್ತು. ಇದಕ್ಕೆ ವಾರ್ಷಿಕವಾಗಿ 25 ಕೋಟಿ ರೂಪಾಯಿ ವ್ಯಯವಾಗ್ತಿತ್ತು. ಹೀಗಾಗಿ ಇಲಾಖೆಯ ವೆಹಿಕಲ್ಗಳನ್ನೇ ಬಳಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದ್ರ ಜೊತೆಗೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳ ಜೊತೆ ಒಂದಷ್ಟು ಹೋಮ್ ಗಾರ್ಡ್ಗಳನ್ನು ಬಳಸ್ಕೊಂಡು ಈ ಟೋಯಿಂಗನ್ನು ಪುನರಾರಂಭ ಮಾಡಬೇಕು. ಎಲ್ಲೆಲ್ಲಿ ಈ ನೋ ಪಾರ್ಕಿಂಗಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿರ್ತಾರೋ ಅಂಥ ಕಡೆ ಟೋಯಿಂಗನ್ನು ಆರಂಭ ಮಾಡಬೇಕು. ಆ ಮುಖಾಂತರ ಒಂದಷ್ಟು ಟ್ರಾಫಿಕ್ ಜಾಮ್ ಆಗದಂತೆ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಇದರ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗ್ತಿದೆ. ಇನ್ನೂ ಕೂಡ ಯಾವಾಗಿನಿಂದ ಟೋಯಿಂಗ್ ಆರಂಭಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದಷ್ಟು ದಿನಾಂಕವನ್ನು ಅಂತಿಮ ಮಾಡೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. ಕಾರಣ ಒಂದಷ್ಟು ಪ್ರಿಪ್ರೇಷನನ್ನು ಮಾಡಿಕೊಳ್ಬೇಕಿದೆ. ಅದಾದ ಬಳಿಕ ಟೋಯಿಂಗನ್ನು ಬೆಂಗಳೂರು ನಗರದಾದ್ಯಂತ ಆರಂಭವನ್ನು ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ಒಟ್ಟಾರೆ ಟೋಯಿಂಗ್ ಜಾರಿಗೆ ಸಾರ್ವಜನಿಕರು ವಿರೋಧ ವ್ಯಕ್ತ ಮಾಡ್ತಾರೆ. ಆದರೆ ಸರ್ಕಾರ ಮಾತ್ರ ಟೋಯಿಂಗ್ ಮಾಡಲು ಮುಂದಾಗ್ತಾ ಇದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.